ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಮಂಜು ನಾರಾಯಣ್ ಅಂತ ಹೇಳಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ಒಂದು 26 ದಿವಸ ಆಗಿದೆ ಅನಿಸುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಿಂದೆ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೆ, ನಾವು ಕಟೀಲು ದುರ್ಗಾ ಪರಮೇಶ್ವರಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತೀವಿ ಅಂತ ಹೇಳಿ. ಅದರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂದೆ. ಇಲ್ಲಿವರೆಗೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮನೇಲಿ ಸಣ್ಣ ಮಗು ಇತ್ತು. ನಿಮಗೆ ಗೊತ್ತು, ಮಗು ಇರೋ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿ. ಇವತ್ತು ಸ್ವಲ್ಪ ಸಮಯ ಸಿಕ್ಕಿದೆ, ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತೀನಿ. ಹಾಗೆ ದೇವಸ್ಥಾನದ ಜರ್ನಿ ನಮ್ಮದು ಹೇಗಿತ್ತು, ದೇವಸ್ಥಾನದ ಬಗ್ಗೆ ನನಗೆ ತಿಳಿದಷ್ಟು ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಕೆಲವೊಂದು ದೇವಸ್ಥಾನದಲ್ಲಿ ನಮಗೆ ವೀಡಿಯೋಸ್ ಮಾಡೋಕ್ಕಾಗಲಿ, ಫೋಟೋ ತೆಗಿಯೋಕ್ಕಾಗಲಿ ಬಿಡಲಿಲ್ಲ. ನಮಗೆ ಎಲ್ಲಿ ಸಾಧ್ಯ ಆಯಿತೋ ಅಲ್ಲಿ ಫೋಟೋಸು ವೀಡಿಯೋಸು ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ಲಾಂಗ್ ವೀಡಿಯೋಗೆ ಹೇಗೆ ಅಪ್ಲೋಡ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು, ಮತ್ತು ಶಾರ್ಟ್ ವೀಡಿಯೋಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ನನಗೆ ತಿಳಿದಷ್ಟು ನಾನು ವೀಡಿಯೋಸು ಫೋಟೋಸು ತಗೊಂಡಿದ್ದೀನಿ. ಅದನ್ನೇ ನಾನು ಇಲ್ಲಿ ಹಾಕ್ತೀನಿ. ದಯವಿಟ್ಟು ನನಗೇನೋ ಗೊತ್ತಾಗಿಲ್ಲ ಅದ್ರ ಬಗ್ಗೆ, ಹೇಗೆ ತೆಗಿಬೇಕು, ಹೇಗೆ ಮಾಡಬೇಕು ಅಂತ. ನನ್ನ ಕಡೆಯಿಂದ ಏನೋ ತಪ್ಪಾಗಿದ್ರೆ ದಯವಿಟ್ಟು ನಗಬೇಡಿ, ಸಪೋರ್ಟ್ ಮಾಡಿ. ನಾವು ಹೊರಟಾಗ ಶನಿವಾರ ದಿನ ಆಗಿತ್ತದು. ನಮ್ಮ ಮನೆ ದೇವ್ರ ವಾರ ಕೂಡ ಶನಿವಾರನೇ. ಸರಿ, ಬೆಳಗ್ಗೆನೆ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡೆ. ಅವತ್ತು ಪೂಜೆ ಮಾಡಿ ನಾವು ಹೊರಡೋದು ನಮಗೆ ಮೊದಲಿಂದನೂ ಅಭ್ಯಾಸ. ನಾವೆಲ್ಲಾದರೂ ಹೋಗ್ಬೇಕಂದಾಗ ಪೂಜೆ ಮಾಡ್ಕೊಳ್ತೀವಿ, ಮನೆ ದೇವ್ರ ಪೂಜೆನ. ಹಾಗೆ ಹೊರಡೋದಿಲ್ಲ. ಸರಿ, ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿನ ಇಲ್ಲೇ ತಿಂದ್ಕೊಳ್ಳೋಣ ಅಥವಾ ಬಾಕ್ಸ್ಗೆ ಹಾಕೊಳ್ಳೋಣ ಅಂತೇಳಿ ಐಡಿಯಾ ಇತ್ತು. ಬಾಕ್ಸ್ಗೆ ಹಾಕ್ಕೊಂಡು ಹೊರಟ್ವಿ. ಪುಳಿಯೋಗರೆ ಮಾಡಿದ್ದೆ. ಹೇಗೆ ಹೊರಟ್ರು ನಾವು 8 ಗಂಟೆ ಆಗೋಯ್ತು. ಹಾಗೆ ಹೋಗ್ತಾ ನಾವು ಗುರುಗುಂಟೆಪಳ್ಳಿ ಹತ್ರ ಮಾಡ್ರನ್ ಬ್ರೆಡ್ ಅಂತ ಕೇಳಿರ್ತೀರಾ ಅನಿಸುತ್ತೆ. ಘಮ ಘಮ ಅಂತ ಆಯಿತು. ಸರಿ, ಬ್ರೆಡ್ಡು, ಕೇಕು, ಬಿಸ್ಕೆಟ್ಗಳೆಲ್ಲ ತೊಗೊಂಡ್ವಿ. ತಗೊಂಡು ಅದನ್ನು ತಿನ್ಕೊಂಡು ಹಾಗೆ ಮುಂದೆ ಹೋದರೆ ದ್ವಾರಕಾ ಹೋಟೆಲ್ ಸಿಗತ್ತೆ. ಸರಿ, ಇಲ್ಲಿ 1 ಗ್ಲಾಸ್ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಹೇಳಿ ಹೋದ್ವಿ. ನನಗೆ ಯಾಕೋ ಕಾಫಿ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂದರೆ ನಾನು ಎಲ್ಲೇ ಹೊರಗಡೆ ಹೊರಟ್ರು ನಾನು 1 ಗ್ಲಾಸ್ ಹೊರಗಡೆ ಕಾಫಿ ಕುಡಿದ್ರೆ ಒಂಥರ ಮಾನಸಿಕ ಸಮಾಧಾನ. ಕಾಫಿ ಕುಡಿದು ಮುಂದೆ ಹೊರಟ್ವಿ. ಮಳೆ ಶುರುವಾಯಿತು ನೋಡ್ರಿ. ಈ ವಾತಾವರಣ ಕ್ಲೈಮೇಟಲ್ಲಿ ನಾವು ಜರ್ನಿ ಮಾಡೋದಂದರೆ ಒಂಥರ ಖುಷಿ ಅನಿಸುತ್ತೆ. ಸಣ್ಣ ಹನಿ, ತುಂತುರು ಹನಿ, ಅದು ಈ ಆಷಾಢ ಶುರು ಆಗೋಯ್ತೇನೋ ಅನ್ನೋ ಥರ ಇತ್ತು. ನಾವು ಹೊರಟಾಗ ಫಸ್ಟು ಹೋಗಿದ್ದು ಪೊಳಲಿ ರಾಜರಾಜೇಶ್ವರಿ ಅಂತೇಳಿ. ತಾಯಿ ಮಾತ್ರ ತುಂಬ ಚೆನ್ನಾಗಿದೆ, ಫೋಟೋಗಲ್ಲೋ ಇಲ್ಲ. ಅದು ಮುಗಿಸ್ಕೊಂಡು ನಾವು ಕಟೀಲು ದುರ್ಗಾ ಪರಮೇಶ್ವರಿಗೆ ರಾತ್ರಿ 9 ಗಂಟೆ ಕರೆಕ್ಟಾಗಿ ಹೋದ್ವಿ. ಇನ್ನೇನು ದೇವಸ್ಥಾನ ಬಾಗ್ಲು ಹಾಕ್ತಾರೆ ಅಂತ ಹೇಳಿದ್ರು. ಹಾಗೂ ಒಂದ್ಸಲ ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಬಂದಿದ್ದೀವಲ್ಲ ಅಂತೇಳಿ ತಾಯಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲೇ ಯಾವತ್ತು ಸ್ಟೇ ಆದ್ವಿ. ಇದು ಬೆಳಗಿನ ಜಾವ ನಾನು 6:30, 7 ಗಂಟೆಗೆ ತೆಗೆದಿರೋ ವೀಡಿಯೋಸ್ ಇದು ನೋಡಿ. ತುಂಬ ಮಳೆ ಬರ್ತಾ ಇದೆ, ಜಿಡಿ ಜಿಡಿ ಮಳೆ. ನೋಡಿ, ಕ್ಲೈಮೇಟು ನೋಡೋದಕ್ಕೆ ಬಂತು ತುಂಬ ಚೆನ್ನಾಗಿದೆ. ಏನೇ ಇದ್ರ ಮನಸ್ಸಲ್ಲಿ ಇದನ್ನ ನೋಡ್ತಾ ಇದ್ರೆ ಈ ವಾತಾವರಣನ ಮರ್ತೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿದೆ ಆ ಪ್ಲೇಸ್ ಅಂತೂ. ಮತ್ತೆ ಬೆಳಗ್ಗೆ ಇನ್ನೂ ಒಂದ್ಸಲಿ ದರ್ಶನ ಮಾಡೋಣ ಅಂತೇಳಿ ತಾಯಿನ ಮತ್ತೆ ಹೋದ್ವಿ. ಅಲ್ಲಿ ದರ್ಶನ ಮಾಡಿಕೊಂಡು ಊಟ ಮಾಡಿದ್ವಿ. ಒಂಥರ ಸಮಾಧಾನ, ಪ್ರಸಾದ ಸಿಕ್ತಲ್ಲ ನಮಗೆ ಅಂತೇಳಿ. ಊಟ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ. ನೀವು ಒಂದ್ಸಲ ಆ ಕಡೆ ಹೋದಾಗ ತಾಯಿನ ದರ್ಶನ ಮಾಡಿ. ಹಾಗೆ ಇದು ಸುತ್ತ ನದಿ ಇದೆ, ಗೋಮಾತೆಯ ದೇವಾಲಯ ಇದು. ಇಲ್ಲಿ ಸುತ್ತ ನಂದಿನಿ ನದಿ ಅಂತ ಹರಿಯುತ್ತೆ. ಆ ನದಿ ಮೇಲೆ ಕೂತಿರೋದೆ ತಾಯಿ ದುರ್ಗಾ ಪರಮೇಶ್ವರಿ. ಗೋಮಾತೆಯ ಮಗಳು ಬಂದು ನಂದಿನಿ. ನಂದಿನಿ ಈ ನದಿ, ನಂದಿನಿ ಮಗಳು ದುರ್ಗಾ ಪರಮೇಶ್ವರಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ನೋಡೋದಕ್ಕೆ ಒಂಥರ ಮನಸ್ಸು ಏನೋ ಒಂಥರ ಹಿತ. ನಾವು ತಾಯಿನ ಒಳ್ಳೇದಾಯ್ತು ಬಂದಿದ್ದು ಅಂತೇಳಿ ತಾಯಿ ದರ್ಶನ ಮಾಡಿಕೊಂಡು ತಲೆ ಮೇಲೆ ನೀರು ಹಾಕೊಂಡು ಹಾಗೆ ಅಲ್ಲಿಂದ ನಾವು ಕದ್ರಿ ಕಡೆ ಹೊರಟ್ವಿ. ಕದ್ರಿಗೆ ಹೋಗ್ಬೇಕಂದ್ರೂ ಅಲ್ಲೂ ಮಳೆ, ಎಲ್ಲ ಕಡೆನೂ ಮಳೆ. ನಮಗೆ ನಾವು ಹೋಗಿದ್ದ ಪ್ಲೇಸಲ್ಲೆಲ್ಲ ಮಳೆನೇ ಇತ್ತು ನೋಡಿ. ಎಲ್ಲ ಛತ್ರಿಗಳು ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಸರಿ, ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾವು 1 ಗಂಟೆ ಆಗೋಗಿತ್ತು. 1 ಗಂಟೆಗೆ ಕ್ಲೋಸ್. ನಾವು ಎಂಟ್ರಿ ಆಗೋದಕ್ಕೂ ದೇವಸ್ಥಾನ ಕ್ಲೋಸ್ ಆಯಿತು. ಅದು ಕೂಡ ಮಂಜುನಾಥ ನಮಗೆ ದರ್ಶನ ಆಗಲಿಲ್ಲ. ಸರಿ, ಬಂದಿದ್ದೀವಲ್ಲ ಅಂತ ಇಲ್ಲಿ ತೀರ್ಥನ್ ಕೆರೆಗಳು ಅಂತ ಇದೆ. ತುಂಬ ಕೆರೆಗಳಿಲ್ಲಿ ಇದೆ ನೋಡಿ. ಇಲ್ಲೂ ಮಳೆನೇ. ಆ ಮಳೆಲೂ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅಲ್ಲೇ ಹೋಗಿ ಮುಂದೆ ಹೋದ್ರೆ ಗೋಮುಖ ಗಣಪತಿ ಅಂತ ಇದೆ. ಆ ದೇವ್ರು ಕೂಡ, ಗಣೇಶ ಕೂಡ ಬಾಕ್ಲಾಕ್ಬಿಟ್ಟಿತ್ತು. ಸರಿ, ಆ ಮುಂದೆ ಬಸವಣ್ಣ ಇದೆ, ಆ ನಂದಿ ಬಾಯಲ್ಲಿ ನೀರು ಬರುತ್ತೆ. ಆ ನೀರನ್ನ ತಗೊಂಡೋಗಿ ಲಿಂಗದ ತಲೆ ಮೇಲೆ ಹಾಕ್ಬೇಕು. ನಮ್ಗೆಲ್ಲ ಅಲೋ ಮಾಡಲಿಲ್ಲ. ಅದನ್ನ ಮುಗಿಸ್ಕೊಂಡು ನಾವು ಸೌದಡ್ಕ ಗಣಪತಿಗೆ ಬಂದ್ವಿ. ಇದು ಕೂಡ ನಾನು ಯಾವತ್ತೂ ನೋಡಿರಲಿಲ್ಲ. ತುಂಬ ಖುಷಿ ಆಯಿತು ಈ ಸಲ ಜರ್ನಿ ಅಂತೂ ನನಗೆ. ಯಾಕಂದರೆ ಇದೆಲ್ಲ ನಾನು ಸುಮಾರು ಸಲ ಧರ್ಮಸ್ಥಳಕ್ಕೆ ಬಂದಿದ್ದೀನಿ, ಆದರೆ ಇದನ್ನ ನೋಡೋಕೆ ಅವಕಾಶ ಸಿಗಲಿಲ್ಲ.
ಭಕ್ತರೆಲ್ಲ ಇಲ್ಲಿ ಗಂಟೆ ಕಟ್ಟಿ ಹರಕೆ ಹಾಕೊಂಡು ಹೋಗೋದು ಪದ್ಧತಿ ಇದೆ. ಅದು ನನಗೆ ಗೊತ್ತಿರಲಿಲ್ಲ. ನಾನು ಕೂಡ ಒಂದು ಹರಕೆ ಹಾಕೊಂಡು ಬಂದಿದ್ದೀನಿ. ಇಲ್ಲಿ ನನ್ನ ಕಸ್ಟಮರ್ ಒಬ್ಬರು ಹೇಳ್ತಾ ಇದ್ರು, ಇಲ್ಲಿ ಏನೇ ನಾವು ಹರಕೆ ಹಾಕೊಂಡ್ರು ಹಾಗೇ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಂತ. ಅದು ಅವರಿಗೆ ನಾನು ಕಣ್ಣಾರೆ ಕಂಡಿರೋ ಅಂಥದ್ದು, ಅವರಿಗೆ ಆಗಿತ್ತದು. ಸರಿ, ಅದನ್ನು ಮುಗಿಸ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋಣ ಅಂತೇಳಿ ಬಂದ್ವಿ. ಅಲ್ಲೂ ರಾತ್ರಿ ಕೂಡ ದರ್ಶನ ಮಾಡಿಕೊಂಡು ಮತ್ತೆ ಬೆಳಗ್ಗೆ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಇದು ಈಗ ಇತ್ತು ನನ್ನ ಜರ್ನಿ.